ದೀಕ್ಷಾ ಇ-ಕಂಟೆಂಟ್ ಸೃಜನ ತರಬೇತಿಯ ಕೊನೆಯ ದಿನದ ಕಾರ್ಯಾಗಾರವು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಗದಗ ಇಲ್ಲಿ ಯಶಸ್ವಿಯಾಗಿ ನಡೆಯಿತು. ಕೊನೆಯ ದಿನದ ವರದಿಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಸೀಮಾ ಕೋಲ್ಕಾರ್. ಕೊನೆಯ ದಿನದ ತರಬೇತಿಯನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಲಾಯಿತು. ಪ್ರಾರ್ಥನೆಯನ್ನು ಪ್ರಿಯಾಂಕಾ ನಾಯಕ್ ಹಾಡಿದರು. ನಾಲ್ಕನೇ ದಿನದ ವರದಿ ವಾಚನವನ್ನು ಬಸವರಾಜ್ ಮಣ್ಣೂರ್ ವಿವಿಧ ಆ್ಯಪ್ಗಳನ್ನು ಬಳಸಿ ತುಂಬಾ ವಿಭಿನ್ನವಾಗಿ ಮಂಡಿಸಿದರು. ನಮಸ್ಕಾರ. ದೀಕ್ಷಾ ಇ-ಕಂಟೆಂಟ್ ಸೃಜನೆ ತರಬೇತಿ ಕಾರ್ಯಾಗಾರದ 4ನೇ ದಿನ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಗದಗ ಇಲ್ಲಿ ಯಶಸ್ವಿಯಾಗಿ ನಡೆಯಿತು. ನಿನ್ನೆ ಏನೆಲ್ಲ ನಡೆಯಿತು, ಯಾರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಅದರ ಫಲಿತಾಂಶಗಳು ಹೇಗಿದ್ದವು, ಇವೆಲ್ಲದರ ಸವಿಸ್ತಾರ ವರದಿಯನ್ನ ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸುತ್ತಿದ್ದೇವೆ. ದಿನದ ಮೊದಲ ಅವಧಿಯನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಶ್ಯಾಮ್ ಲಾಂಡೆ ಇವರು ನಿರ್ವಹಿಸಿದರು. ಪ್ರಮುಖ ವಿಷಯವಾದ ಇಂಟಿಗ್ರೇಷನ್ ಆಫ್ ಐಸಿಟಿ ಇನ್ ಟೀಚಿಂಗ್ ಕುರಿತಾಗಿ ಸವಿವರವಾಗಿ ತಿಳಿಸಿಕೊಟ್ಟರು. ಅದಕ್ಕೆ ಸಂಬಂಧಿಸಿದಂತೆ ಅನೇಕ ಹ್ಯಾಂಡ್ಸ್ ಆನ್ ಚಟುವಟಿಕೆಗಳನ್ನು ಕೈಗೊಂಡರು. ಮುಂದುವರೆದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಗೂಗಲ್ ಆರ್ಟ್ ಆ್ಯಂಡ್ ಕಲ್ಚರ್ ಆ್ಯಪ್ ಅನ್ನು ಪರಿಚಯ ಮಾಡಿಕೊಟ್ಟರು. ಚಹಾ ವಿರಾಮದ ನಂತರ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ನವೀನ್ ಅಂಗಡಿ ಇವರು ವಿವಿಧ ಡಿಜಿಟಲ್ ಟೂಲ್ಗಳ ಪರಿಚಯ ಮಾಡಿಕೊಡುವುದರ ಜೊತೆಗೆ ದೀಕ್ಷಾ ಆ್ಯಪ್ ಅನ್ನು ಉಪಯೋಗಿಸುವ ವಿಧಾನವನ್ನು ವಿವರಿಸಿದರು. ಊಟದ ನಂತರ ಮಧ್ಯಾಹ್ನದ ಅವಧಿಯನ್ನು ಶ್ರೀ ನವೀನ್ ಅಂಗಡಿ ಇವರು ಮುಂದುವರಿಸಿದರು. ಈ ಅವಧಿಯಲ್ಲಿ ಕ್ಯಾನ್ವಾ ಸೇರಿದಂತೆ ವಿವಿಧ ಆ್ಯಪ್ಗಳ ಮೂಲಕ ಗ್ರಾಫಿಕ್ಸ್ ಕ್ರಿಯೇಷನ್ ಅನ್ನು ತಿಳಿಸಿಕೊಟ್ಟರು. ಡಿಆರ್ಜಿಗಳು ರಚಿಸಿದ ಕೆಲವು ಗ್ರಾಫಿಕ್ಸ್ಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ನಂತರ ಕಹೂತ್ ಆ್ಯಪ್ನಲ್ಲಿ ಕ್ವಿಜ್ ಅನ್ನು ರಚಿಸುವುದನ್ನು ಹೇಳಿಕೊಟ್ಟರು. ಅಲ್ಲದೆ ನಮ್ಮೆಲ್ಲರಿಗೂ ಕೂಡ ಕ್ವಿಜ್ ಅನ್ನು ಆಯೋಜಿಸಿದರು. ಎಲ್ಲರೂ ತುಂಬ ಆಸಕ್ತಿಯಿಂದ ಈ ಕ್ವಿಜ್ನಲ್ಲಿ ಭಾಗವಹಿಸಿದರು. ಕೊನೆಯಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ವಿವಿಧ ಡಿಆರ್ಜಿಗಳು ತಮ್ಮ ತರಬೇತಿಯ ಅನುಭವಗಳನ್ನು ಹಂಚಿಕೊಂಡರು. ಈ ತರಬೇತಿ ಕಾರ್ಯಕ್ರಮ ಒಟ್ಟಾರೆಯಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಹಿಡಿದು ಕಳೆದ ಬಾರಿಗಿಂತ ಈ ಸಲ ಈ ಡಯಟ್ನ ವಾತಾವರಣವೂ ಚೆನ್ನಾಗಿತ್ತು, ಡಯಟ್ನ ಚಿತ್ರಣವೂ ಬದಲಿಯಾಗಿತ್ತು, ಕಲಿಕೆ ತುಂಬಾ ಪರಿಣಾಮಕಾರಿ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿ ನಾನು ಒಂದಿಷ್ಟು ಅನಿಸಿಕೆಯನ್ನು ಡಿಜಿಟಲ್ ಕಂಟೆಂಟ್ ನೋಡಿದಾಗ ಈ ಡಿಜಿಟಲ್ ಕಂಟೆಂಟ್ ಅಲ್ಲಿ ನಾವು ಒಂದು ರೀತಿ ಶಿಶು ಇದ್ದಂಗಿದ್ವಿ. ಅಂದ್ರೆ ಈಗ ಅಂಬೆಗಾಲ ಇಟ್ಟಿದ್ದೇನೋ ಅಂತ ಗೊತ್ತಾಯ್ತು. ಯಾವಾಗಂದ್ರೆ ಎಲ್ಲಿ ನಾವು ಈ ಆ್ಯಪ್ಸ್ಗಳನ್ನ ಎಷ್ಟೋ ಆ್ಯಪ್ಸ್ಗಳ ಪರಿಚಯ ಆದಾಗ ನಾವು ಏನೋ ಅಲ್ಲ ಇದು ಮುಂದೆ ಇನ್ನೂ ಹಾಗೆ ನಾವು ಕಲಿಯೋದು ಎಷ್ಟು ಇರ್ಬೋದು ಅಂತ ನಮ್ಗೆ ಇವಾಗ ಗೊತ್ತಾಯಿತು. ಸೊ ಹಾಗಾದರೆ ಇವೇ ಇಷ್ಟಿದೆ ಅಂದರೆ ನಾವೇ ಈ ಒಂದು ಟ್ರೈನಿಂಗನ್ನು ಇಷ್ಟೆಲ್ಲ ಎಂಜಾಯ್ ಮಾಡಿದರೆ ಇದನ್ನು ನಾವು ಕ್ಲಾಸ್ ರೂಮಲ್ಲಿ ತೊಗೊಂಡು ಹೋದಾಗ ಆ ಪಟ್ಟದಲ್ಲಿ ಸೇರಿಸಿದಾಗ ನಮ್ಮ ಒಂದು ಸ್ಟೂಡೆಂಟ್ಗೆ ಎಷ್ಟು ಎಂಜಾಯ್ ಮಾಡ್ಬೋದು ಅನ್ನೋದು. ನಂತರ ಡಯಟ್ನ ಪ್ರಾಂಶುಪಾಲರಾದ ಶ್ರೀ GN ಮುಂದಿನ್ಮನಿ ಸರ್ ಎಲ್ಲ ಡಿಆರ್ಜಿಗಳನ್ನು ಕುರಿತು ಪ್ರೋತ್ಸಾಹಕ ನುಡಿಗಳನ್ನಾಡಿದರು. ಇದೇ ಸಂದರ್ಭದಲ್ಲಿ ತರಬೇತಿಯ ನೋಡಲ್ ಅಧಿಕಾರಿಗಳಾದ ಶ್ರೀ ನದಾಫ್ ಸರ್ ಸೇರಿದಂತೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಂಕರ್ ಪಾಟೀಲ್ ವಂದಿಸಿದರು.